ಕ್ರೇಜಿ ಕರಿಯರ್ಸ್ ಪಾರ್ಟ್ 2 ವಿಚಿತ್ರ ವೃತ್ತಿಗಳು ಭಾಗ 2. ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು, ಭಾರತ ದೇಶ ಮತ್ತು ಪಾಶ್ಚಾತ್ಯ ದೇಶಗಳು, ಯುರೋಪ್ ಆಗಲಿ ಅಮೇರಿಕಾ ಆಗಲಿ, ನಮ್ಮ ಕಲ್ಚರ್ ಭಾಳ ಡಿಫ್ರೆಂಟ್ ಇರ್ತದೆ. ಆಮೇಲೆ ಭಾರತ ಇನ್ನೂ ಡೆವಲಪಿಂಗ್ ನೇಷನ್ಸ್ ಒಳಗೆ ಬರ್ತದೆ, ವೇರಾಸ್ USA, ಯುರೋಪು, ಇನ್ನಿತರ ದೇಶಗಳು ಡೆವಲಪ್ಡ್ ಕಂಟ್ರೀಸ್ ಒಳಗೆ ಬರ್ತಾವೆ. ಸೊ ಡೆವಲಪ್ಡ್ ಕಂಟ್ರೀಸ್ ಅಂದ್ರೆ ಅದೊಂದು ಎವಲ್ಯೂಷನ್ ಹಾಕೋತಾ ಹೋಗಿ ಅವರು ತಮ್ಮ ಕಲ್ಚರನ್ನು ಬದಲು ಮಾಡ್ಕೋತಾರ, ತಾವು ಮಾಡೋ ವೃತ್ತಿಗಳನ್ನು ಬದಲು ಮಾಡ್ಕೋತಾರ. ಜನರ ಅವಶ್ಯಕತೆಗಳು ಬೇರೆ ಬೇರೆ ಆಗ್ತಿರ್ತಾವ. ಆ ಅವಶ್ಯಕತೆಗಳ ತಕ್ಕಂಗ ಕೆಲವೊಂದು ಕೆಲಸನೂ ಹುಟ್ಕೊಳ್ತಿರ್ತಾವ. ಆ ಕೆಲಸ ಕನ್ವೆನ್ಷನಲ್ ಕೆಲಸ ಆಗಿರುವುದಿಲ್ಲ. ಕೆಲವೊಂದು ಬಹಳ ವಿಚಿತ್ರ ಕೆಲಸ ಇರ್ತಾವ, ಬಹಳ ಮಜಾ ಕೆಲಸ ಇರ್ತಾವ. ಇಂಥ 3 ಮಜಾ ಕೆಲಸದ ಬಗ್ಗೆ ನಾ ಆಲ್ರೆಡಿ ಒಂದು ವಿಡಿಯೋ ಮಾಡೀನಿ ಈ ಚಾನೆಲ್ದಾಗ. ಅದರ ಹೊರತಾಗಿ ಕೆಲವೊಂದು ಸೀರಿಯಸ್ ಅಲ್ಟರ್ನೇಟಿವ್ ಉದ್ಯೋಗಗಳ ಬಗ್ಗೆನೂ ನಾವು ಈ ಚಾನೆಲ್ ಒಳಗೆ ಮಾತಾಡ್ಕೋತ ಬಂದೀವಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದ್ರ, ನಿಮಗೆ ಗೊತ್ತಿರಬೇಕು, ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನಂಗ ಜನ ತಮ್ಮ ಹೊಟ್ಟೆಪಾಡಿಗೆ ಏನೆಲ್ಲ ಮಾಡ್ತಿರ್ತಾರ ಅಂತ ಹೇಳಿ. ನಾಟ್ ನೆಸೆಸರಿಲಿ ಅವರು ಕಳ್ಳತನ ಮಾಡ್ತಾರ ಅಥವಾ ಒಂದೇನೋ ಕೆಟ್ಟ ಕೆಲಸ ಮಾಡ್ತಾರ ಅಂತ ಹೇಳಿ ಅಲ್ಲ, ಆದ್ರ ಹೆಂಗೆ ಜನ ಇರ್ತಾರ ಅವರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇವರು ತಮ್ಮ ಕೆಲಸನೂ ಹುಟ್ಟು ಹಾಕೋತಾರ, ಅದರೊಳಗ ದುಡ್ಡುನು ಮಾಡ್ಕೋತಾರ. ಸೊ ಸೀರಿಯಸ್ ಕೆಲಸ ನಿಮಗೆ ಹೇಳ್ಕೋತ ಇಂಥ ಕೆಲಸದ ಬಗ್ಗೆನೂ ಹೇಳ್ಬೇಕು ಅಂತ ಹೇಳಿ ನಂಗೆ ತಲೆಯಾಗ ಬಂದಿದ್ದ ಇಷ್ಟಕ್ಕೆ ನಿಮ್ಗೊಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರ್ಲಿ, ಜಗತ್ತು ಯಾವ ಕಡೆ ಹೊಂಟದ, ಯಾವ ರೀತಿ ಕೆಲಸನ ಹುಟ್ಟು ಹಾಕೋಬಹುದು, ಇಂಥದೆಲ್ಲ ಮಾಹಿತಿ ಕೊಡ್ಲಿಕ್ಕೆ. ನಮ್ಮ ಭಾರತದಾಗ ಟಿಪಿಕಲ್ ಆಗಿ ಸೇಫ್ ಆಗಿರೋ ಕೆಲಸ ನೋಡೋದು ಸಾಮಾನ್ಯ. ನಿಮ್ ತಂದೆ ತಾಯಿಗಳು ಹೇಳ್ತಾರ, ಯಾಕಪ್ಪ ಎಲ್ಲಾ ತ್ರಾಸ್ ತಗೋತಿ, ಸುಮ್ನ ಚಲೋತ್ನಾಗ ಓದು, IT ಕೆಲಸ ಮಾಡು, ಬ್ಯಾಂಕ್ನಾಗ ಸೇರ್ಕೋ, ಟೆನ್ಷನ್ ಇರುದಿಲ್ಲ ಅಂತ ಹೇಳಿ. ಆದ್ರ ನಮಗ ಮತ್ತು ಅಮೇರಿಕನ್ಸ್ಗೆ ಇರೋ ಡಿಫ್ರೆನ್ಸ್ ಅಂತಂದ್ರ, ಅವರು ತಮಗ್ ಬೇಕಾದ ಕೆಲಸ ಮಾಡ್ತಾರ, ಆ ಕೆಲಸ ಇರದೇ ಇದ್ರೆ ಅದನ್ನು ಹುಟ್ಟು ಹಾಕೋತಾರ. ಇವತ್ತು ನಾನು ನಿಮ್ಗೆ ತೋರಿಸೋ 3 ಕೆಲಸ ಹಿಂಗವ. ಇವೆಷ್ಟು ವಿಚಿತ್ರ ಕೆಲಸ ಅಂದ್ರ ಇವುಗಳನ್ನ ಕೇಳಿದ್ಮೇಲೆ ನಿಮ್ಗೆ ಆಶ್ಚರ್ಯ ಆಗೋದು ಗ್ಯಾರಂಟಿ. ಇಂಥದಕ್ಕೂ ಸಂಬಳ ಕೊಡ್ತಾರ ಅಂತ ಹೇಳಿ ನೀವು ಕೇಳ್ಬೋದು, ಅಥವಾ ನಾನು ಈ ಕೆಲಸ ಮಾಡ್ಬೋದಾ ಅಂತ ಹೇಳಿ ಯೋಚನೆ ಮಾಡ್ಬೋದು. ಒಬ್ಬ ವ್ಯಕ್ತಿ ಬರೇ ಬೇರೆದವ್ರನ್ನ ಹಗ್ ಮಾಡ್ಕೊಳ್ಳಿಕ್ಕೆ ಅಂದ್ರ ಅಪ್ಪಿಕೊಳ್ಳಿಕ್ಕೆ, ತಬ್ಬಿಕೊಳ್ಳಿಕ್ಕೆ ಲಕ್ಷಾಂತರ ರೂಪಾಯಿ ಗಳಿಸ್ತಾರಂತ. ಇನ್ನೊಂದು ವ್ಯಕ್ತಿ ಯಾರೋ ಸಂಬಂಧ ಇಲ್ದ ಮನೆಗೆ ಹೋಗಿ ಅಲ್ಲಿ ಅತ್ತು ದುಡ್ಡು ಗಳಿಸ್ತಾನ. ಇನ್ನೊಂದು ವ್ಯಕ್ತಿ ಕೆಲಸ ಅಂದ್ರ ಇಡೀ ದಿವಸ ವಾಟರ್ ಪಾರ್ಕ್ ಹೋಗ್ಲಿಕ್ಕೆ. ನಾವ್ ಯಾವಾಗ್ಲೂ ಸೂಟಿ ಇದ್ದಾಗ ಒಂದ್ ಸ್ವಲ್ಪ ಹೋಗಿ ವಾಟರ್ ಪಾರ್ಕ್ನ ಹೋಗಿ ಎಂಜಾಯ್ ಮಾಡಿ ಬರ್ತೀವಿ. ಆದ್ರೆ ಈ ಮನುಷ್ಯಾಗ ವಾಟರ್ ಪಾರ್ಕ್ನಾಗ ಇರ್ಲಿಕ್ಕೆ, ಆಮೇಲೆ ಅಲ್ಲಿ ರೈಡ್ಗಳನ್ನ ಟೆಸ್ಟ್ ಮಾಡ್ಲಿಕ್ಕೆ, ಎಂಜಾಯ್ ಮಾಡ್ಲಿಕ್ಕೆ ದುಡ್ಡು ಸಿಗ್ತದಂತ. ಇದೆಲ್ಲ ಹೇಳಿದ್ರೆ ನೀವು ನಂಬ್ತೀರಾ? ಇದ್ರ ಬಗ್ಗೆ ಡೀಟೇಲ್ಸ್ ನೋಡೋಣ ಬರ್ರಿ. ಸೊ ಇವತ್ತಿನ 3 ಕ್ರೇಜಿ ಕೆಲಸಗಳು. ಮೊದಲೇದ್ದು ಪ್ರೊಫೆಷನಲ್ ಕಡ್ಲರ್. ಪೆಡ್ಲಿಂಗ್ ಅಂದ್ರೆ ಅಪ್ಪಿಕೊಳ್ಳೋದು, ತಬ್ಬಿಕೊಳ್ಳೋದು. ಇವತ್ತಿನ ಜಗತ್ನಾಗ ಒಂದು ಎಪಿಡೆಮಿಕ್ ಅಂತ ಹೇಳಿ ಒಂದು ರೋಗ ಅಥವಾ ಒಂದು ಕಾಯಿಲೆ ಏನಂತಂದ್ರ ಒಂಟಿತನ. ಜನ ಹೆಂಗ ಜಾಸ್ತಿ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ದುಡ್ಡು ಗಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ, ಹಂಗವ್ರು ಒಂಟಿತನದಿಂದ ಬಳಲಿಕ್ಕೂ ಸ್ಟಾರ್ಟ್ ಮಾಡ್ತಾರ. ಅವರು ಹಿರಿಯರಿರ್ಬೋದು ಅಥವಾ ಯಾವುದೇ ವಯಸ್ಸಿನವ್ರು ಇರ್ಬೋದು, ಅವ್ರಿಗೆ ಲೋನ್ಲಿನೆಸ್ ಅನ್ನೋದು ಕಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಲೋನ್ಲಿನೆಸ್ ಕಾಡ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಅವ್ರಿಗೆ ಡಿಪ್ರೆಷನ್ ಅನ್ನೋದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ವಿಜ್ಞಾನದ ಪ್ರಕಾರ ಅವ್ರಿಗೆ ಒಂದು ಆಕ್ಸಿಟೋಸಿನ್ ಹಾರ್ಮೋನ್ ಅದರ ಕಮ್ಮಿ ಇರ್ತದ. ಈ ಆಕ್ಸಿಟೋಸಿನ್ ಹಾರ್ಮೋನ್ ಅನ್ನ ಕೊಡ್ಲಿಕ್ಕೆ ಒಂದು ಬರೀ ಅಪ್ಪುಗೆ ಸಾಕಂತ. ನೀವು ಸಣ್ಣಂದಿರ್ತಾಗ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನ ಅಪ್ಕೊಂಡಿರ್ಬೋದು, ಅಜ್ಜ ಅಜ್ಜಿ ಅಪ್ಕೊಂಡಿರ್ಬೋದು, ಮಾಮ ಮಾಮಿ, ಈ ತರ. ದೊಡ್ಡವರಾದ ಕೂಡಲೇ ನೀವ ನಿಮ್ಮ ಮಕ್ಕಳನ್ನ ಅಪ್ಕೋಬಹುದು. ಸೊ ಅಪ್ಪುಗೆಯಿಂದ ಸೈನ್ಸ್ ಹೇಳ್ತದ, ಒಬ್ಬ ವ್ಯಕ್ತಿ ಸೇಫ್ ಆಗಿ ಫೀಲ್ ಮಾಡ್ತಾನೆ, ಫೀಲಿಂಗ್ ಲವ್ಡ್ ಅಂತ ಹೇಳಿ ಅವಂಗ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದ ವಿಜ್ಞಾನನ ಬಳಸ್ಕೊಂಡು ಒಂದು ಹೊಸ ಪ್ರೊಫೆಷನ್ ಅನ್ನ ಕ್ರಿಯೇಟ್ ಮಾಡ್ಲಾಗ್ಯದ. ಇದೇನಂದ್ರ ಪ್ರೊಫೆಷನಲ್ ಕಡ್ಲಿಂಗ್. ಈ ಪ್ರೊಫೆಷನಲ್ ಕಡ್ಲರ್ ಅವನ ಕೆಲಸ, ಯಾರು ಒಂಟಿತನ ಅನುಭವಿಸ್ತಿರ್ತಾರ ಅವ್ರ ಬಾಜುಕ ಕುತ್ಕೊಂಡು ಅವ್ರು ಹೇಳೋದೆಲ್ಲ ಅವರ ನೋವುಗಳನ್ನ, ಅವರ ಕಥೆಗಳನ್ನ ಕೇಳೋದು. ಆಮೇಲೆ ಅವಾಗ ಅವ್ರನ್ನ ಅಪ್ಕೊಂಡು ಅವ್ರನ್ನ ಸಮಾಧಾನ ಮಾಡೋದು. ಇದರಲ್ಲಿ ಯಾವುದೇ ಅಸಭ್ಯ ವರ್ತನೆ ಅಥವಾ ರೊಮ್ಯಾನ್ಸ್ಗೆ ಅವಕಾಶ ಇರುವುದಿಲ್ಲ. ಎಲ್ಲರೂ ಬಟ್ಟೆ ಧರಿಸ್ಕೊಂಡು ಪ್ರೊಫೆಷನಲ್ ಆಗಿ ಇಡೀ ಸೆಷನ್ನು ಕ್ಯಾಮ್ರಾದೊಳಗ ರೆಕಾರ್ಡ್ ಮಾಡ್ಕೋತ ಈ ಕೆಲಸ ಮಾಡ್ಲಾಗ್ತದ. ಇದು ಬರೇ ಮಾನಸಿಕ ನೆಮ್ಮದಿ ಮತ್ತು ಸಾಂತ್ವನ ಇದನ್ನ ಕೊಡ್ಲಿಕ್ಕಾಗಿ ಕೊಡೋ ಅಪ್ಪುಗೆ. ಈ ಕ್ಷೇತ್ರವನ್ನ ಮೊದಲು ಒಬ್ರು ಅಮೆರಿಕದ ಮಹಿಳೆ ಜನಪ್ರಿಯಗೊಳಿಸ್ತಾರ. ಅವ್ರ ಹೆಸರು ಸಮಂತಾ ಹೆಸ್. ಇವರು ಕಡಲ್ ಅಪ್ ಟು ಮೀ ಅನ್ನೋ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಿ ವರ್ಷಕ್ಕೆ ಕೋಟಿಗಟ್ಲೆ ಗಳಿಸ್ತಾರಂತ. ಆದ್ರೆ ಯಾವುದೋ ಒಂದು ಕಾರಣಕ್ಕೆ 2022ಕ್ಕೆ ಇವರು ಈ ಪ್ರೊಫೆಷನ್ಗೆ ವಿದಾಯ ಹೇಳ್ತಾರ. ಇವ್ರ ಕೆಲಸ ಏನಿಲ್ಲ, ಒಂದು ವೆಬ್ಸೈಟ್ ಮಾಡ್ಕೊಂಡಿರ್ತಾರ. ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳಿಂದ, ಅವರು ಗಂಡಸಾಗಿರ್ಬಹುದು, ಹೆಂಗಸಾಗಿರ್ಬಹುದು, ವೃದ್ಧರಾಗಿರ್ಬಹುದು, ಮಕ್ಕಳಾಗಿರ್ಬಹುದು, ಯಾರು ಡಿಮ್ಯಾಂಡ್ ಮಾಡ್ತಾರ ಅವ್ರ ಮನೆಗೆ ಹೋಗಿ ಅವ್ರನ್ನ ಬರೀ ತಬ್ಕೊಂಡು ಅವ್ರನ್ನ ಸಾಂತ್ವನಗೊಳಿಸೋದು, ಅವರ ಕಥೆ ಕೇಳೋದು, ಅವರ ನೋವುಗಳನ್ನ ಹಂಚ್ಕೊಳ್ಳೋದು.
ಇದ್ರ ತರ ಸಾವಿರಾರು ಮಂದಿ ಅಮೆರಿಕದಾಗ ಈ ಕೆಲಸ ಮಾಡ್ಕೋತ ತಾವು ಗಳಿಸ್ತಾರ, ಮಂದಿಗೂನು ಸಾಂತ್ವನ ಕೊಡ್ತಾ ಇದಾರೆ. ಜಸ್ಟ್ ವಿಚಾರ ಮಾಡ್ರಿ, ನೀವೇನಾರ ಇಂಥ ಕೆಲಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರ, ನಿಮ್ ಪೇರೆಂಟ್ಸ್ ಕೇಳಿದ್ರ ಅಥವಾ ನಮ್ಮ ಭಾರತ ದೇಶದಾಗ ಬೇರೆದವ್ರು ಏನಾದ್ರು ಕೇಳಿದ್ರ ಏನ್ ಕೆಲಸ ಮಾಡ್ತೀಯಪ್ಪ ಅಂತಂದ್ರ ಅವಾಗ ನೀವೇನ್ ಹೇಳ್ತೀರಿ? ನಾನು ಅಪ್ಪಿಕೊಳ್ಳೋ ಕೆಲಸ ಮಾಡ್ತೀನಿ ಅಂತ ಹೇಳಿ. ಸೊ ಅವ್ರು ನೀವು ಬೈಲೂಬಹುದು, ಮನ್ಯಾಗ ಇದ್ಕೊಂಡು ನಮ್ಮನ್ನ ಅಪ್ಪೋ ಪುಣ್ಯಾರ ಬರ್ತದ ಅಂತ ಹೇಳಿ. ಆದ್ರೆ ನೀವು ಪುಣ್ಯಕ್ಕಲ್ಲ, ದುಡ್ಡು ಗಳಿಸ್ಲಿಕ್ಕೆ ಕೆಲಸ ಮಾಡ್ತಾ ಇದೀರಿ. ಆಮೇಲೆ ಎವ್ರಿಥಿಂಗ್ ಈಸ್ ಪ್ರೊಫೆಷನಲ್. ಇದರಲ್ಲಿ ಯಾವುದೇ ಒಂದು ಅಸಹ್ಯ ವರ್ತನೆಗೆ ಅವಕಾಶ ಇರೋದೇ ಇಲ್ಲ. ಇದ್ರಾಗ ಎಷ್ಟು ದುಡ್ಡು ಗಳಿಸ್ತಾರ ಜನ ಅಂದ್ರ 5,000 ರಿಂದ 10,000 ರೂಪಾಯಿ ತಿಂಗಳಕ್ಕಲ್ಲ, ಒಂದು ತಾಸಿಗೆ ಅಷ್ಟರವರೆಗೂ ದುಡ್ಡು ಇರ್ತದ. ಇಂಟರ್ನ್ಯಾಷನಲ್ ಲೆವೆಲ್ನಾಗ ವರ್ಷಕ್ಕೆ 50 ರಿಂದ 80 ಲಕ್ಷ ಬರೀ ಈ ಕೆಲಸ ಮಾಡಿ ಗಳಿಸಬಹುದು. ಈ ಕೆಲಸ ಅಂದ್ರೆ 24 ಅವರ್ಸ್ ಕೆಲಸ ಇರುವುದಿಲ್ಲ ಅಥವಾ 8 ತಾಸು ಕೆಲಸ ಇರುವುದಿಲ್ಲ. ಕೆಲವರು ಬರೀ ದಿನಕ್ಕೆ 1 ರಿಂದ 2 ತಾಸು ಈ ಕೆಲಸ ಮಾಡಿ ಸಾಕಷ್ಟು ದುಡ್ಡು ಗಳಿಸ್ಕೊಂಡು ಮತ್ತೆ ತಮಗೆ ಫ್ರೀ ಟೈಮ್ನಾಗ ಬೇರೆ ಏನಾದ್ರೂ ಕೆಲಸ ಮಾಡ್ತಾರ. ಸೊ ಹಿಂಗಾಗಿ ಬರೀ ಈ ಕೆಲಸದಿಂದ 80 ಲಕ್ಷ ತನಕ ಗಳಿಸಬಹುದಂದ್ರ ಇನ್ನು ಬೇರೆ ಏನೇನೋ ಕೆಲಸ ಮಾಡ್ಕೊಂಡು ಆ ವ್ಯಕ್ತಿ ಬಹಳಷ್ಟು ಗಳಿಸೋ ಚಾನ್ಸ್ ಇರ್ತದ, ಖುಷಿಯಾಗಿರ್ತಾನ. ಎರಡನೇ ವಿಚಿತ್ರ ಕೆಲಸ ಅಂದ್ರ ಪ್ರೊಫೆಷನಲ್ ಮೌರ್ನರ್. ಅಂದ್ರೆ ನೀವು ಬೇರೆದವ್ರ ಮನೆಗೆ ಹೋಗಿ ಅಳಲಿಕ್ಕೆ ನಿಮ್ಗೆ ದುಡ್ಡು ಸಿಗ್ತದ. ವಿಚಿತ್ರ ಅನಿಸಿದ್ರು ಇದು ಸತ್ಯ. ಇದು ಜಗತ್ನಾಗ ಬಹಳ ಹಳೆ ವೃತ್ತಿ ಒಳಗುನು ಒಂದು. ನೀವು ರುಡಾಲಿ ಅಂತ ಹೇಳಿ ಒಂದು ಫಿಲ್ಮ್ ಬಗ್ಗೆ ಕೇಳಿದ್ರ ಅದ್ರೊಳಗುನು ಪ್ರೊಫೆಷನಲ್ ಮೌರ್ನರ್ ಬಗ್ಗೆ ಹೇಳಲಾಗ್ಯದ. ಈ ಜನ ಯಾರ್ದಾರ ಮನೆಯೊಳಗೊಂದು ಮೃತ್ಯು ಆತು ಅಂತಂದ್ರ ಆ ಅಂತ್ಯಕ್ರಿಯೆ ಸಮಯದಾಗ ಆ ಸತ್ತ ವ್ಯಕ್ತಿ ಎಷ್ಟು ಜನಪ್ರಿಯ ಇದ್ದ ಅಂತ ಹೇಳಿ ತೋರಿಸ್ಲಿಕ್ಕೆ ಇವರನ್ನ ಕರೆಸಿ ಇವ್ರಿಗೆ ಅಳಲಿಕ್ಕೆ ಹೇಳ್ತಾರ. ಸೊ ಇವ್ರು ಅಳುದ್ರೊಳಗನ ಪ್ರೊಫೆಷನಲ್ಸ್. ಇವ್ರು ಹಾಡಿ ಅಳ್ತಿರ್ತಾರ, ಅವ್ರ ಸತ್ತವ್ರನ್ನ ಗುಣಗಾನ ಮಾಡಿ ಹಾಡ್ತಿರ್ತಾರ. ಸೊ ಹಿಂಗ ಇವ್ರು ಬರೋದ್ರಿಂದ ಒಂದು ಸತ್ತ ಮನೆ ಎನ್ವೈರನ್ಮೆಂಟ್ ಚೇಂಜ್ ಆಗ್ತಿರ್ತದ. ಕೆಲವೊಂದು ದೇಶದಾಗ ಎಷ್ಟು ಜಾಸ್ತಿ ಜನ ಅಳ್ತಾರೋ ಅಷ್ಟು ಆ ಸತ್ತ ವ್ಯಕ್ತಿಗೆ ಗೌರವ ಅದ ಅಂತ ಹೇಳಿ ಭಾವಿಸ್ಲಾಗ್ತದೆ. ಇದು ಬರೇ ಅಳು ಕೆಲಸ ಅಲ್ಲ, ಒಂದು ಶೋಕ ಸಭೆಯನ್ನ ಗಂಭೀರವಾಗಿ ಆರ್ಗನೈಸ್ ಮಾಡೋ ಕಲೆ. ಅಂದ್ರೆ ನೀವು ಬರೀ ಮದ್ವಿನ ಆರ್ಗನೈಸ್ ಮಾಡೋದು ಅಥವಾ ಬೇರೆ ಯಾವುದೋ ಇವೆಂಟ್ ಆರ್ಗನೈಸ್ ಮಾಡೋದು ಕೇಳಿರಬಹುದು. ಆದ್ರೆ ಕೆಲವೊಂದು ದೇಶದಾಗ ಶೋಕ ಸಭೆನೂ ಆರ್ಗನೈಸ್ ಮಾಡಿ ಒಂದು ಫಾರ್ಮ್ಯಾಟ್ನಾಗ ಅದನ್ನ ನಡೆಸ್ಕೊಂಡು ಹೋಗ್ತಾರೆ. ಈ ಕ್ಷೇತ್ರದಾಗಿನ ಪ್ರಸಿದ್ಧ ವ್ಯಕ್ತಿಗಳು ಯಾರ್ಯಾರಂದ್ರ ಬ್ರಿಟನ್ನಾಗ ಒಬ್ರು ಇಯಾನ್ ರಾಬರ್ಟ್ಸನ್ ಅನ್ನೋರೊಬ್ರು ರೆಂಟ್ ಅ ಮೌರ್ನರ್ ಅಂತ ಒಂದು ಕಂಪನಿ ಸ್ಟಾರ್ಟ್ ಮಾಡಿ ಇದ್ರೊಳಗ ಮೌರ್ನರ್ ಅನ್ನ ರೆಂಟಿಗೆ ಅವರು ಬೇರೆ ಬೇರೆ ಕುಟುಂಬಕ್ಕ ಕೊಡ್ತಿರ್ತಾರ. ಚೈನಾದಾಗ ಹೂ ಸಿಂಗ್ ಅನ್ನೋ ಒಬ್ಬ ಮಹಿಳೆ ಈ ವೃತ್ತಿಯೊಳಗ ಬಹಳ ಜಾಸ್ತಿ ಸಂಪಾದನೆ ಮಾಡಿರೋ ಒಬ್ಬ ಮಹಿಳೆ ಅಂತ ಹೇಳಿ ಗುರುತಿಸ್ಕೊಂಡಾರ. ಇವರು ಒಂದು ಅಂತ್ಯಕ್ರಿಯೆ ಅದಕ್ಕೆ ಮಿನಿಮಮ್ ಅಂದ್ರು 10,000 ರೂಪಾಯಿ ಇಂಡಿಯನ್ ಕರೆನ್ಸಿ ಒಳಗ ಚಾರ್ಜ್ ಮಾಡ್ತಾರ. ಈಗ ಬಹಳ ಜಾಸ್ತಿ ಆಗಿರಬಹುದು, ಆದ್ರೆ ಅವ್ರ ಚಾರ್ಜಸ್ ಬರೀ ಒಂದು ಮೃತರ ಮನೆಗೆ ಹೋಗ್ಲಿಕ್ಕೆ 10,000 ರೂಪಾಯಿ ಅವತ್ತಿನ ದಿವಸದ ಕೆಲಸ. ಜಸ್ಟ್ ವಿಚಾರ ಮಾಡ್ರಿ, ಸಾಯೋ ಜನ ಜಾಸ್ತಿ ಇರ್ತಾರ, ಇವ್ರ ಪಬ್ಲಿಸಿಟಿನೂ ಜಾಸ್ತಿ ಆಯ್ತು ಅಂತಂದ್ರ ತಿಂಗಳಕ್ಕೆ 15 ರಿಂದ 20 ಸಾಯೋ ಮನೆಗೆ ಹೋದ್ರುನು ಇವರು ವರ್ಷಕ್ಕೆ ಏನಿಲ್ಲ ಅಂದ್ರೂ 40 ರಿಂದ 80 ಲಕ್ಷ ಗಳಿಸಬಹುದು. ಮೂರನೇ ಕ್ರೇಜಿ ಕರಿಯರ್ ವಾಟರ್ ಸ್ಲೈಡ್ ಟೆಸ್ಟರ್. ಹಿಂಗಂದ್ರೇನು? ನೀವು ನೋಡಿರ್ಬೋದು, ವಾಟರ್ ಪಾರ್ಕಿಂಗ್ ಹೋದಾಗ ನೀವು ಮಜಾ ಮಾಡ್ತಿರ್ತೀರಿ. ಬೇರೆ ಬೇರೆ ಸ್ಲೈಡ್ಸ್ ಇರ್ತಾವ, ನೀರೊಳಗ ಜಾರ್ಕೊಂಡು ಹೋಗಿ ನೀರೊಳಗೆ ಬೀಳುವುದು, ಈ ರೀತಿ ಬೇರೆ ಬೇರೆ ಆಕ್ಟಿವಿಟಿ ಇರ್ತಾವ. ಆದ್ರೆ ಈ ವಾಟರ್ ಪಾರ್ಕ್ ಅನ್ನ ಜನರಿಗಾಗಿ ಓಪನ್ ಮಾಡೋಕ್ಕಿಂತ ಮುಂಚೆ ಅದನ್ನ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರ್ತದ. ಈ ಸ್ಲೈಡು ಪರ್ಫೆಕ್ಟ್ ಅದನೋ ಇಲ್ಲೋ, ಈ ಸ್ಲೈಡ್ ನಾಗ ಹೋದ್ರ ಮನುಷ್ಯ ಕರೆಕ್ಟ್ ಆಗಿ ಜಾರ್ಕೊಂಡು ಹೋಗ್ತಾನೋ ಇಲ್ಲೋ, ಅಥವಾ ಬೇರೆ ಏನಾದ್ರೂ ಅವ್ನಿಗೆ ಅಪಾಯ ಅದ ಏನೋ, ಇಂಥದೆಲ್ಲ ಟೆಸ್ಟ್ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿನ ಅವರು ಪಾರ್ಕ್ ಓಪನ್ ಮಾಡೋಕ್ಕಿಂತನ ಮುಂಚೆನೆ ಆರಿಸ್ತಾರ. ಅಥವಾ ಓಪನ್ ಆಗಿರೋ ಪಾರ್ಕ್ ನೊಳಗನ ಹೊಸ ಸ್ಲೈಡ್ಸ್ ತಗೊಂಡ್ಬಂದ್ರ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಇಂಥ ವ್ಯಕ್ತಿ ಬೇಕಾಗ್ತಾನ. ಸೊ ಜಸ್ಟ್ ವಿಚಾರ ಮಾಡ್ರಿ, ನಾವ್ ಯಾವಾಗೋ ಒಂದ್ಸರ್ತಿ ಮಜಾ ಮಾಡ್ಲಿಕ್ಕೆ ಅಂತ ಹೇಳಿ ನಾವು ಹೋಗಿರ್ತೀವಿ, ಬಹಳ ಮಜಾ ಮಾಡಿ ಬರ್ತೀವಿ. ಆದ್ರೆ ಈ ವ್ಯಕ್ತಿ ಕೆಲಸ ದಿನಾನೂ ಮಜಾ ಮಾಡೋದು ಅಂಡ್ ಮಜಾ ಮಾಡೋದಕ್ಕನ ಸಂಬಳ ಗಳಿಸೋದು. ಆದ್ರೆ ಇದು ಬರೀ ಆಟ ಅಲ್ಲ, ಇದಕ್ಕೊಂದು ಟೆಕ್ನಿಕಲ್ ನಾಲೆಜು ಬೇಕಾಗ್ತದೆ, ಆಮೇಲೆ ದೈಹಿಕ ಸಮತೋಲನ ಬೇಕಾಗ್ತದೆ, ಆಮೇಲೆ ಪ್ರತಿ ದಿವಸ ರೈಡ್ನೊಳಗೆ ಕೂಡೋದು ಅಷ್ಟು ಸುಲಭ ಅಲ್ಲ. ನಾವು ಯಾವಾಗೋ ಒಂದ್ಸರ್ತಿ ಹೋಗಿ ಬಂದಾಗ ನೀವು ನೋಡಿರ್ಬೋದು ಬಹಳ ದಣಿವಾಗ್ಬಿಡ್ತದೆ ನಮಗೆ. ಆದ್ರೆ ದಿನಾಲೂ ಅದನ್ನ ಮಾಡಬೇಕು, ಆಮೇಲೆ ಪ್ರೊಫೆಷನಲ್ ಆಗಿ ಮಾಡಬೇಕು, ಆಮೇಲೆ ರೇಟಿಂಗ್ ಮಾಡಬೇಕು. ಇಂಥ ಸ್ಲೈಡು ಇಷ್ಟು ಔಟ್ ಆಫ್ 10 ಪಾಯಿಂಟ್ಸ್ ಇಷ್ಟು ಪಾಯಿಂಟ್ ತಗೊಂಡದ ಅಂತ ಹೇಳಿ. ಸೊ ಇದಕ್ಕೆ ಬಹಳಷ್ಟು ನಿಮ್ಗೆ ಮೆಂಟಲ್ ಎಬಿಲಿಟಿ ಆಮೇಲೆ ಫಿಸಿಕಲ್ ಎಬಿಲಿಟಿ ಎರಡೂ ಬೇಕಾಗ್ತದೆ. ಈ ಕ್ಷೇತ್ರದಾಗ ಒಬ್ಬ ಪ್ರಸಿದ್ಧ ವ್ಯಕ್ತಿ ಇದ್ದಾರೆ, ಸೆಬಾಸ್ಟಿಯನ್ ಸ್ಮಿತ್ ಅಂತ ಹೇಳಿ. ಇವರು ವರ್ಷದಾಗ 20ಕ್ಕೂ ಹೆಚ್ಚು ದೇಶಗಳಿಗೆ ಸುತ್ತಾಡಿ ಅಲ್ಲಿ ವಾಟರ್ ಪಾರ್ಕ್ಗಳನ್ನ ಟೆಸ್ಟ್ ರೈಡ್ ಮಾಡ್ತಾರೆ. ಇನ್ನೊಬ್ರು ಟಾಮ್ ಲಿಂಚ್ ಅನ್ನೋರು ಈ ವೃತ್ತಿ ಒಳಗ ಬಹಳ ಫೇಮಸ್ ಆಗ್ಯಾರ. ನೀವು ಬೇಕಿದ್ರೆ ಇವ್ರ ಹೆಸರು ಹಾಕಿ ಯೂಟ್ಯೂಬ್ ಒಳಗ ನೋಡ್ರಿ, ಅವ್ರು ಮಾಡೋ ಮಜಾ ನೋಡ್ತಾ ಇರಿ. ನಾ ಕೆಲವೊಂದು ಫೋಟೋಗಳನ್ನೆಲ್ಲ ಹಾಕಿನಿ, ಆದ್ರೆ ನಿಮ್ಗೆ ಬೇರೆದವ್ರು ಎಷ್ಟು ಮಜಾ ಮಾಡ್ತಾರ ಆಮೇಲೆ ಸೈಂಟಿಫಿಕ್ ಆಗಿ ಮಾಡ್ತಾರ ಅಂತ ಹೇಳಿ ನೋಡಿ ಒಂಥರ ಇನ್ಸ್ಪಿರೇಷನ್ ತಗೋಬಹುದು.
ಪ್ರತಿ ಕೆಲಸದಾಗಿದ್ದಂಗ ಈ ಕೆಲಸದಾಗೂ ಕೆಲವೊಂದು ಅಪಾಯ ಇರ್ತಾವ. ಯಾವಾಗ್ಲೂ ನೀರಿನ ಜೊತೆ ಕಾಂಟ್ಯಾಕ್ಟ್ ನಾಗಿರೋದು, ಆಮೇಲೆ ಭಯಂಕರ ಸ್ಲೈಡ್ಸ್ ಅನ್ನ ಟೆಸ್ಟ್ ಮಾಡ್ಬೇಕಾದ್ರ ಅಕಸ್ಮಾತ್ ಆ ಸ್ಲೈಡ್ ಅನ್ನ ಸೈಂಟಿಫಿಕಲಿ ಬಿಲ್ಡ್ ಮಾಡಿರ್ದಿದ್ರ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದ, ತಲಿ ತಿರುಗೋ ಚಾನ್ಸ್ ಇರ್ತದ, ರಕ್ತದ ಒತ್ತಡ ಏರುಪೇರು ಆಗೋ ಚಾನ್ಸ್ ಇರ್ತದ. ಸೊ ಇಂಥವೆಲ್ಲ ರಿಸ್ಕ್ ಇದ್ದೇ ಇರ್ತಾವ. ಆದ್ರೆ ಈ ಕೆಲ್ಸಕ್ಕೆ ಸಿಗೋ ಮಜಾ ಆಮೇಲೆ ದುಡ್ಡು ನೋಡಿದ್ರೆ ನಾವ್ಯಾಕೆ ಈ ಕೆಲಸ ಮಾಡಬಾರ್ದು ಅಂತೂ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಈ ಕೆಲಸದಾಗೂ ವರ್ಷಕ್ಕೆ 30 ರಿಂದ 70 ಲಕ್ಷ ವರ್ಗುನು ಗಳಿಸಬಹುದು. ಆಮೇಲೆ ಇದು ಬರೀ ಸ್ಲೈಡ್ ಟೆಸ್ಟ್ ಮಾಡ್ಲಿಕ್ಕೆ ಮಾತ್ರ. ನೀವು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಹೋಗ್ಬೇಕಾದ್ರೆ ಆ ಏರೋಪ್ಲೇನ್ ಟಿಕೆಟು ಕೊಡ್ತಾರ, ಇರೋ ವ್ಯವಸ್ಥೆನೂ ಮಾಡ್ತಾರ, ಉಳಿಕೆದೆಲ್ಲನೂ ಎಕ್ಸ್ಟ್ರಾ. ಸೊ ಹಿಂಗಾಗಿ ಮಜಾಕ್ ಮಜಾ, ಸಂಬಳಕ್ಕೆ ಸಂಬಳ. ಸೊ ನೀವು ಹೇಳ್ರಿ, ಈ 3 ವೃತ್ತಿ ಒಳಗ ನಿಮಗೆ ಸೇರಿದ್ದು ಯಾವುದು ಅಂತ ಹೇಳಿ ಈ ಕೆಳಗಿನ ಕಾಮೆಂಟ್ ಬಾಕ್ಸ್ ನೊಳಗ ಕಾಮೆಂಟ್ ಮಾಡಿ ಹೇಳ್ರಿ. ಆಲ್ ವರ್ಕ್ ನೋ ಪ್ಲೇ ಮೇಕ್ಸ್ ಜಾಕ್ ಅ ಡಲ್ ಬಾಯ್ ಅಂತೇನ್ ಹೇಳ್ತಾರ ಅಂದ್ರೆ ನೀವು ಬರೀ ಅಭ್ಯಾಸ ಮಾಡ್ಕೋತಿದ್ರ, ಬರೀ ಸೀರಿಯಸ್ ಆಗಿದ್ರ, ಮಜಾ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಇಲ್ಲದೆ ಹೋದ್ರ ನೀವೊಬ್ರು ಡಲ್ ಮನುಷ್ಯ ಆಗ್ಬೋದು. ಸೊ ಹಿಂಗಾಗಿ ಒಂದು ಫನ್ನಿ ಆಂಗಲ್ ತಗೊಂಡ್ಬರ್ಬೇಕು ಅಂತ ಹೇಳಿ ಇಂಥ ಕೆಲವೊಂದು ವಿಡಿಯೋಗಳನ್ನ ನಾನು ನಮ್ಮ ಚಾನೆಲ್ದಾಗ ಹಾಕ್ತಾ ಇದ್ದೀನಿ. ಅದರ ಮೇನ್ ಉದ್ದೇಶ ಏನು ಅಂದ್ರೆ ನೀವು ನಿಮಗೆ ಲೈಕ್ ಆದದ್ದ ವೃತ್ತಿನ ಆರಿಸ್ಕೋಬೇಕು ಅಂತ ಹೇಳಿ. ಅದಕ್ಕಾಗಿ ನಿಮ್ಗೆ ಮೋಟಿವೇಶನ್ ಮಾಡೋದು, ನಿಮಗೆ ಎನ್ಕರೇಜ್ ಮಾಡೋದು, ಆಮೇಲೆ ಅದಕ್ಕಾಗಿ ಬೇಕಾದ ಮಾಹಿತಿಗಳನ್ನ ನಿಮಗೆ ಒದಗಿಸೋದು, ಇದ ನಮ್ಮ ಚಾನೆಲ್ ಅನ್ನ ಉದ್ದೇಶ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಶೇರ್ ಮಾಡ್ರಿ. ಇಂಥ ವಿಡಿಯೋಗಳನ್ನು ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.